ವೆನ್ ಇಟ್ ಕಮ್ಸ್ ಟು ವಿಮೆನ್, ಸೊ ತುಂಬ ಹೆಲ್ತ್ನ ನೆಗ್ಲೆಕ್ಟ್ ಮಾಡ್ತಾರೆ, ಎಸ್ಪೆಷಲಿ ಈ ಥರ ಕ್ಯಾನ್ಸರ್ ಸ್ಕ್ರೀನಿಂಗ್ ಎಲ್ಲ ದೂರದ ಮಾತು ಹೋಗಿ ಮಾಡಿಸ್ಕೊಳ್ಳೋದಲ್ಲ. ಸೊ ವಿಮೆನಲ್ಲಿ ಯಾವ್ಯಾವ ರೀತಿ ಕ್ಯಾನ್ಸರ್ಗಳಿಗೆ ಜಾಸ್ತಿಯಾಗಿ ಕಾಣಿಸ್ಕೊಳ್ತಿದೆ ಆ್ಯಂಡ್ ಯಾವ ರೀತಿ ಸ್ಕ್ರೀನಿಂಗ್ಗಳು ಮಾಡ್ಕೋಬೇಕಾಗತ್ತೆ ಅಂತ? ಕೆಲವು ಕ್ಯಾನ್ಸರ್ಸು ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ಇಬ್ಬರಲ್ಲೂ ಬರುವಂಥ ಕಾಮನ್ ಕ್ಯಾನ್ಸರ್ಸ್ ತುಂಬ ಇದೆ. ಬ್ರೈನ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಇದು ಲಿವರ್ ಕ್ಯಾನ್ಸರು, ಇಂಟೆಸ್ಟೈನಲ್ ಕ್ಯಾನ್ಸರ್, ಅವೆಲ್ಲ ಜನರು. ಬರೀ ಹೆಂಗಸರಲ್ಲಿ ಮಾತ್ರ ಜಾಸ್ತಿಯಾಗಿ ಬರುವಂಥ ಕ್ಯಾನ್ಸರು ಸ್ತನದ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಯುಟ್ರೈನ್ ಕ್ಯಾನ್ಸರು, ಸರ್ವಿಕ್ಸ್ ಕ್ಯಾನ್ಸರು, ಇವೆಲ್ಲ ಕೆಲವು, ಓವೇರಿಯನ್ ಕ್ಯಾನ್ಸರು, ಇಂಥವು ಹೆಂಗಸರಲ್ಲಿ ಬರುತ್ತೆ ಜಾಸ್ತಿ. ಈ ಹೆಂಗಸರಿಗೆ ಅಂತಲೇ ಕೆಲವು ಇದನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಮ್ ಟೆಸ್ಟ್ ಮಾಡೋದು, ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟ್ ಮಾಡೋದು, ಇವೆಲ್ಲ ಮಾಡಿದಾಗ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಕಂಡುಹಿಡಿಬೇಕಾದ್ರೆ ಆ ಗೆಡ್ಡೆ ಒಂದು 3 ಸೆಂಟಿಮೀಟ್ರ್ ಮೇಲೆ ಇರಬೇಕಾಗತ್ತೆ. ವೆರಾಸ್ ಅದು 2 ಸೆಂಟಿಮೀಟ್ರ್ ಅಥವಾ 1 ಸೆಂಟಿಮೀಟ್ರ್ ಇದ್ರೂ, ಇನ್ನೂ ಕಮ್ಮಿ ಇದ್ರೂ ಮ್ಯಾಮೋಗ್ರಾಮದ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಟ್ರಾಸೌಂಡಲ್ಲಿ ಗೊತ್ತಾಗುತ್ತೆ. ಸೊ ಹೀಗೆ ಈ ಎರಡನ್ನು ಸೇರಿಸ್ಬಿಟ್ಟು ಅರ್ಲಿ ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರ್, ಸೊ ದಟ್ ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ ಅಂತ, ಅವ್ರು ಕಂಡಿಡಿದು ಕ್ಯೂರ್ ಮಾಡ್ಬಿಡ್ಬೋದು ಅಂತ. ಇದು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತೀವಿ. ಅಂದರೆ ಸಣ್ಣ ಕ್ಯಾನ್ಸರ್ ಬರೋವಾಗ ನಾವು ಕಂಡುಹಿಡಿತೀವಿ ಅಂತ. ಪ್ರೈಮರಿ ಪ್ರಿವೆನ್ಷನ್ ಅಂತ ಮೋರ್ ಇಂಪಾರ್ಟೆಂಟ್. ಅದರಂದರೆ ಕ್ಯಾನ್ಸರೇ ಬರದೇ ಇರೋ ಥರ ಮಾಡ್ತೀವಿ ಅಂತ. ಪ್ರಿವೆನ್ಷನ್ ಅಂದರೆ ಅದರಲ್ಲಿ ಒಬಿಸಿಟಿ ಬರೋಂಗಿಲ್ಲ, ನೀವು ಈಸ್ಟ್ರೋಜನ್ ಪಿಲ್ಸು ಅದು ಇದು ತೊಗೊಳ್ಳೋಂಗಿಲ್ಲ, ಮೀಟ್ ಕನ್ಸಂಪ್ಷನ್, ಇದು ಮಾಂಸ ತಿನ್ನೋದು ಕಮ್ಮಿ ಮಾಡಬೇಕು, ಸಸ್ಯಾಹಾರ ಜಾಸ್ತಿ ಮಾಡಬೇಕು, ಎಕ್ಸಸೈಸ್ ಜಾಸ್ತಿ ಮಾಡಬೇಕು, ಇವೆಲ್ಲನೂ ಅದರಲ್ಲಿ ಬರುತ್ತೆ ಪ್ರೈಮರಿ ಪ್ರಿವೆನ್ಷನ್. ಸೊ ಇದು ಎರಡೂ ಮಾಡಬೇಕಾಗತ್ತೆ, ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡ್ರಿ ಪ್ರಿವೆನ್ಷನ್. ಇಷ್ಟು ಮಾಡಿದ್ರೂ ಸಾಲದು, ವಿ ಶುಡ್ ಆಲ್ಸೋ ಕ್ಲೀನ್ ಅವರ್ ಎನ್ವೈರ್ಮೆಂಟ್, ಇದು ಇದೆ. ಓಕೆ. ಇನ್ನು ಆಹಾರ ಪದ್ಧತಿ ಬಗ್ಗೆ ಮಾತಾಡೋದಾದರೆ, ಅದು ತಿಂದರೆ ಕ್ಯಾನ್ಸರ್ ಬರುತ್ತೆ, ಇದು ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಕೇಳ್ತಾನೆ ಇರ್ತೀವಿ ಪ್ರತಿದಿನ. ಸೊ ಅದರಲ್ಲೂ ತುಂಬ ಪಾಪ್ಯುಲರ್ ಆಗ್ತಿರೋದು ಇತ್ತೀಚೆಗೆ ಅಂದರೆ ಶುಗರ್ ಫೀಡ್ಸ್ ಕ್ಯಾನ್ಸರ್ ಸೆಲ್ಸ್ ಅಂತ. ಕ್ಯಾನ್ಸರ್ ಜೀವಕೋಶಗಳಿಗೆ ಶುಗರ್ ಆಹಾರ ಉತ್ಪತ್ತಿ ಮಾಡುತ್ತೆ ಅಂತ ಹೇಳೋ ರೀತಿ ಸರ್. ಸೊ ನೀವೇನು ಹೇಳ್ತೀರಾ, ಶುಗರಿಂದ ಕ್ಯಾನ್ಸರ್ ಬರುತ್ತಾ ಅಂತ? ನಾವು ಇದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ 3 ಒಟ್ಟುಗೂಡಿಸ್ತೀವಿ. ಒಂದು ಎಕ್ಸಸೈಸ್, ಎರಡನೇದು ಡಯಟ್, ಮೂರನೇದು ಆಲ್ ದ ಹ್ಯಾಬಿಟ್ಸ್ ವಿಚ್ ವಿ ಹ್ಯಾವ್. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್. ಈಗ ನೀವು ಮಾಂಸ ತಿಂತೀರ, ಅದ್ರ ಜೊತೆಗೆ ಆಲ್ಕೋಹಾಲ್ ಕುಡಿಯೋದು, ಅಥವಾ ಸಸ್ಯಾಹಾರ ತಿಂದ್ರೂ ಆಲ್ಕೋಹಾಲ್ ತೊಗೊಳ್ಳೋದು, ಇವು ಈ 3 ಸೇರಿಕೊಂಡಾಗ ದಿಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಇದು. ಇದರಲ್ಲಿ ನಮಗೆ ಎಕ್ಸಸೈಸ್ ಡೆಫಿನೆಟ್ಲಿ ಈಸ್ ರಿಲೇಟೆಡ್ ಟು ಅಬೌಟ್ 15% to 20% ಆಫ್ ದ ಕ್ಯಾನ್ಸರ್ಸ್. ಅಂದರೆ ಎಕ್ಸಸೈಸ್ ಕಮ್ಮಿ ಆದಷ್ಟು ಕ್ಯಾನ್ಸರ್ ಜಾಸ್ತಿ. ಓಕೆ. ಬಟ್ ಇದರಲ್ಲಿ ಒಬಿಸಿಟಿ ಅನ್ನೋದು ಒಂದು ಬರುತ್ತೆ. ಸೊ ಒಬಿಸಿಟಿನಲ್ಲಿ ಫ್ಯಾಟ್ ಜಾಸ್ತಿ ತುಂಬಿಕೊಳ್ಳುತ್ತೆ. ನೀವು ಒಬಿಸಿಟಿ ಇದ್ದು ನೀವು ಎಕ್ಸಸೈಸ್ ಮಾಡಿದ್ರೂ ಒಬಿಸಿಟಿ ಇಟ್ ಸೆಲ್ಫ್ ಕ್ಯಾನ್ ಪ್ರೊಡ್ಯೂಸ್ ಕ್ಯಾನ್ಸರ್. So basically obesity is the cause of cancer. Obesity is cause of cancer. Lack of exercise also is cause of cancer. And bad food also is for example animal meat ತುಂಬ ತಿನ್ನೋದು, ಅದನ್ನು ಫ್ರೈ ಮಾಡಿಬಿಟ್ಟು ತಿನ್ನೋದು, ಅನಿಮಲ್ ಫ್ಯಾಟು, ಆಮೇಲೆ ತುಂಬ ಕಾರ್ಬೋಹೈಡ್ರೇಟ್ಸ್ ತಿನ್ನೋದು, ಇಷ್ಟಿಷ್ಟು ಅನ್ನ ತಿನ್ನೋದು ಫಾರ್ ಎಕ್ಸಾಂಪಲ್. ಸೊ ಕಾರ್ಬೋಹೈಡ್ರೇಟ್ಸ್ನ ನಾವು ತುಂಬ ಜಾಸ್ತಿನೂ ತಿನ್ನಬಾರ್ದು. ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಒಂದು ಸಮತೋಲನದಲ್ಲಿ ಇರಬೇಕು. ಓಕೆ. ಸೊ ಇದು ಐಡಿಯಲ್ ಡಯಟು, ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಹೇಳ್ತೀವಿ ಇದನ್ನು. ಇದರಲ್ಲಿ ಶುಗರ್ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ಅನ್ನೋದು ಈಸ್ ಅ ವೆರಿ ಕಾಂಟ್ರವರ್ಷಿಯಲ್ ಇಶ್ಯೂ. ಕೆಲವು ಇದರಲ್ಲಿ ಪ್ರಕಾರ ನೀವೆಷ್ಟು ಜಾಸ್ತಿ ಶುಗರ್ಸ್ನ ತೊಗೋತಿರೋ, ಸ್ವೀಟ್ಸ್ ತೊಗೋತಿರೋ, ಗ್ಲೂಕೋಸ್ ರಿಚ್ ಫುಡ್ನೇನ, ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಇರೋವಾಗ, ಅಂದರೆ ನೀವು ಶುಗರ್ ತೊಗೊಂಡ್ರೆ ತಕ್ಷಣ ಅದು ಅಬ್ಸಾರ್ಬ್ ಆಗಿ ಬ್ಲಡ್ಗೆ ಹೋಗ್ಬಿಡುತ್ತೆ. ದಿಸ್ ಇಸ್ ನಾಟ್ ಗುಡ್ ಫಾರ್ ಡಯಾಬಿಟಿಕ್ಸ್ ಆಲ್ಸೋ, ಬಟ್ ನಾಟ್ ಗುಡ್ ಫಾರ್ ಕ್ಯಾನ್ಸರ್ ಆಲ್ಸೋ ಅಂತ ಕೆಲವು ಇದೆ. ಕೆಲವರಲ್ಲಿ ಇದು ನಾಟ್ ದ ಮೇನ್ ಕಾಸ್ ಇಸ್ ಒಬೇಸಿಟಿ, ಲ್ಯಾಕ್ ಆಫ್ ಎಕ್ಸಸೈಸ್, ಬ್ಯಾಡ್ ಫುಡ್, ಇಟ್ ಈಸ್ ನಾಟ್ ಗ್ಲೂಕೋಸ್ ಅಂತ ಕೆಲವರು ಇದರಲ್ಲಿ. ಸೊ ಈವನ್ ಎಮಂಗ್ ದ ಆಂಕಾಲಜಿಸ್ಟ್ ದೆರ್ ಇಸ್ ಅ ಕಾಂಟ್ರವರ್ಸಿ. ನೀವು ತುಂಬ ಕಮ್ಮಿ ಸ್ವೀಟ್ಸು, ಶುಗರು ತೊಗೊಂಡ್ರೆ ನಿಮ್ಮ ಕ್ಯಾನ್ಸರ್ ಚಾನ್ಸಸ್ ಕಮ್ಮಿ ಆಗುತ್ತಾ? ನಾಟ್ ಫುಲ್ಲಿ ಪ್ರೂವನ್. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಬಂದವ್ರಿಗೆ ನಾವು ಆದಷ್ಟು ಈ ಗ್ಲೂಕೋಸು, ಶುಗರು, ಸ್ವೀಟ್ಸು ಎಲ್ಲ ಕಮ್ಮಿ ಮಾಡಿ, ಜಾಸ್ತಿ ಪ್ರೋಟೀನು, ಫೈಬರ್ಸು, ಫ್ರೂಟ್ಸು, ವೆಜಿಟೇಬಲ್ಸ್ ಇದನ್ನು ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀವಿ ಅವ್ರಿಗೆ. ಟು ವಾಟ್ ಎಕ್ಸ್ಟೆಂಟ್ ದಟ್ ಈಸ್ ಹೆಲ್ಪ್ಫುಲ್ ಈಸ್ ನಾಟ್ ಫುಲ್ಲಿ ಗ್ಯಾರಂಟೀಡ್. ಬಟ್ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ಅಂತ ನಮ್ಮದು. ಸೊ ಜನರಲ್ ಅಡ್ವೈಸಲ್ಲಿ ನಾವು ಇದನ್ನೆಲ್ಲ ಹಾಕ್ತೀವಿ.
ಓಕೆ. ಬಟ್ ಇಟ್ಸ್ ನಾಟ್ ಆಸ್ ಪ್ರೂವನ್ ಆಸ್ ಒಬಿಸಿಟಿ, ಎಕ್ಸಸೈಸ್ ಆ ಥರ ಅಷ್ಟು ಇದಾಗಿಲ್ಲ. ಓಕೆ. ಹಾಗಿದ್ರೆ ಈಗ ಡಯಾಬಿಟೀಸ್ ಇರೋರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಡಯಾಬಿಟಿಕ್ಸ್ಗೆ 2 to 3 times ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಕ್ಯಾನ್ಸರ್ ದ್ಯಾನ್ ನಾನ್ ಡಯಾಬಿಟಿಕ್ಸ್. ಅದು ಮಾತ್ರ ಅಲ್ಲ, ಕ್ಯಾನ್ಸರ್ ಬಂದವ್ರಿಗೂ ಡಯಾಬಿಟೋಜೆನಿಕ್ ಸ್ಟೇಟ್ ಇರುತ್ತೆ. ಅಂದರೆ ಅವರೆಲ್ಲೂ ಸ್ವಲ್ಪ ಇನ್ಸುಲಿನ್ ಇದು ಡಯಾಬಿಟಿಕ್ಸ್ ಥರ ಬಿಹೇವ್ ಆಗುತ್ತೆ, ರೆಸಿಸ್ಟೆನ್ಸ್ ಬರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಾ ಇರುತ್ತೆ. ಸೊ ನಾವು ಡಯಾಬಿಟಿಸ್ನ ಮುಂಚೆ ಅಷ್ಟಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಆವ್ರೇಜಾಗಿ ಕಂಟ್ರೋಲ್. ಈಗ ಕ್ಯಾನ್ಸರ್ ಪೇಷಂಟ್ಸ್ ಇದ್ದರೆ ಡಯಾಬಿಟಿಸ್ನ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಬೇಕು ಅಂತ ಬಂದಿದೆ. ಸೊ ದಟ್ ದ ಕ್ಯಾನ್ಸರ್ ಸೆಲ್ಸ್ ಡೋಂಟ್ ಗೆಟ್ ಟೂ ಮಚ್ ಆಫ್ ಗ್ಲೂಕೋಸ್ ಅಂತ. ಓಕೆ. ನೀವು ಎಕ್ಸಸೈಸ್ ಬಗ್ಗೆ ಹೇಳ್ತಾ ಇದ್ರಿ ಅವಾಗಲೇ. ಈಗ ಯೂಶ್ವಲಿ ಸ್ವಲ್ಪ ದಪ್ಪ ಇರೋರು ಅಥವಾ ಫಿಟ್ನೆಸ್ ಫ್ರೀಕ್ ಯಾರಾಗಿರ್ತಾರೆ ಅವ್ರು ಎಕ್ಸಸೈಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ತುಂಬ ಸಣ್ಣಕ್ಕಿದ್ದಾರೆ, ಎಷ್ಟೋ ಜನ ಏನು ತಿಂದರೂ ದಪ್ಪನೇ ಆಗಲ್ಲ ಅಂತಿರ್ತಾರೆ. ಅಂಥವರು ಎಕ್ಸಸೈಸ್ ಮಾಡಲೇಬೇಕಾಗತ್ತಾ ಅಂತ? ಎಕ್ಸಸೈಸ್ದು ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಎಫೆಕ್ಟ್. ಅದು ನೀವು ಸಣ್ಣಕ್ಕಿದ್ರೂ, ಮೀಡಿಯಮ್ ಅಥವಾ ದಪ್ಪ ಇದ್ರೂ 3 ಜನಕ್ಕೂ ಎಕ್ಸಸೈಸ್ ಬೇಕು. ಸಣ್ಣಕ್ಕಿದ್ದವ್ರಿಗೂ ಎಕ್ಸಸೈಸ್ ಬೇಕು. ಇಟ್ ಹ್ಯಾಸ್ ಬಿನ್ ಶೋನ್ ದ್ಯಾಟ್ ಎಕ್ಸಸೈಸ್ ಮಾಡ್ತಿರುವಾಗ there are some chemicals which are produced in the body which is anti-cancer. ಓಕೆ. ಈವನ್ ಕ್ಯಾನ್ಸರ್ ಪೇಷಂಟ್ಸ್, ನಾವು ಟ್ರೀಟ್ಮೆಂಟ್ ಮೇಲೆ ಹಾಕಿರುವಂಥ ಕ್ಯಾನ್ಸರ್ ಪೇಷಂಟ್ಸ್ಗೂ ನೀವು ವಾರದಲ್ಲಿ ಒಂದು 5 ದಿನ ಅಟ್ಲೀಸ್ಟ್ ಅರ್ಧ ಗಂಟೆ ಪ್ರತಿದಿನ ಎಕ್ಸಸೈಸ್ ಮಾಡಿ. ಅಂದರೆ ಗ್ರೇಡೆಡ್ ಎಕ್ಸಸೈಸಸ್, ಸುಮ್ಮನೆ ಭಾರ ಎತ್ಬಿಡೋದಲ್ಲ, ಗ್ರೇಡೆಡ್ ಆಗಿ ಸ್ವಲ್ಪ ಇವತ್ತು ಮಾಡೋದು, ಸ್ವಲ್ಪ ಜಾಸ್ತಿ ಮಾಡೋದು, ಒಂದು ವಾರ ಆದಮೇಲೆ ಇನ್ನೂ ಜಾಸ್ತಿ ಮಾಡೋದು, ಈ ಥರ ಗ್ರೇಡೆಡ್ ಆಗಿ ಮಾಡಿದಾಗ ಕ್ಯಾನ್ಸರ್ ಕಂಟ್ರೋಲ್ ಇಸ್ ಮಚ್ ಬೆಟರ್ ಅಂತ ಇದೆ. ಮತ್ತು ಕೆಲವು ಕ್ಯಾನ್ಸರ್ಸು ಅವರಲ್ಲಿ ಕಮ್ಮಿ ಆಗುತ್ತೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಕೋಲನ್ ಕ್ಯಾನ್ಸರು, ಇವೆಲ್ಲ ಅವರಲ್ಲಿ, ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಅನದರ್. ಸೊ ಎಕ್ಸಸೈಸ್ ರಿಲೇಟೆಡ್ ರಿಡಕ್ಷನ್ ಇನ್ ಕ್ಯಾನ್ಸರ್ ಇಸ್ ಸೀನ್ ಈ ಕ್ಯಾನ್ಸರ್ಸಲ್ಲಿ, ಬಿಕಾಸ್ ಆಫ್ ದಟ್ ಆಂಟಿ ಕ್ಯಾನ್ಸರ್ ಥಿಂಗ್ ಏನು ಪ್ರೊಡ್ಯೂಸ್ ಆಗುತ್ತೆ. ಪ್ರಾಪರ್ಟಿ. ಓಕೆ. ಸೊ ದಿಸ್ ಇಸ್ ಅ ನ್ಯೂ ಥಿಂಗ್ ಆ್ಯಕ್ಚುಲಿ. ಎಷ್ಟೋ ಜನಕ್ಕೆ ಎಕ್ಸಸೈಸ್ ಇಂದ ಈ ಥರ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಹೌದು. ಈಗ ನಾವು ಪೇಷಂಟ್ಸ್ಗೆ ಯಾವಾಗಲೂ ಹೇಳ್ತೀವಿ, ನಮ್ಮ ಡ್ರಗ್ ಟ್ರೀಟ್ಮೆಂಟು, ನಿಮ್ಮದು ಡಯಟು, ಈ ಎಕ್ಸಸೈಸು 3 ಇಂಪಾರ್ಟೆಂಟ್ ಅಂತ. ಮುಂಚೆ ಡಯಾಬಿಟಿಸ್ಗೆ ಮಾತ್ರ ಹೇಳ್ತಾ ಇದ್ವಿ, ಇನ್ಸುಲಿನ್ ತೊಗೊಳ್ಳಿ, ಟ್ಯಾಬ್ಲೆಟ್ ತೊಗೊಳ್ಳಿ, ಡಯಟ್ ಚೆನ್ನಾಗಿ ಮಾಡಿ, ಎಕ್ಸಸೈಸ್ ಮಾಡಿ. ಕ್ಯಾನ್ಸರ್ಗೂ ಅದೇ ಥರ ಬಂದುಬಿಟ್ಟಿದೆ. ಸೊ ದೆರ್ ಇಸ್ ಅ ಪ್ಯಾರಲಲ್ ಬಿಟ್ವೀನ್ ಕ್ಯಾನ್ಸರ್ ಆ್ಯಂಡ್ ಡಯಾಬಿಟಿಸ್.